ಕಥೆಯ ಹೆಸರು ಪೇಂಟಿಂಗ್. ಅನಿರೀಕ್ಷಿತ ಅಪಘಾತದಲ್ಲಿ ತನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡ ಅನ್ವಿತಾ ತೀವ್ರ ಖಿನ್ನತೆಗೆ ಒಳಗಾಗುತ್ತಾಳೆ. ಪೇಂಟಿಂಗ್ ಮಾಡುವುದರ ಮೂಲಕ ಹೇಗೆ ತನ್ನ ನೋವುಗಳನ್ನು ಮರೆತು ಬೆಳೆದಳು ಎಂಬುದೇ ಈ ಕತೆ. ಅವಳು ಪೇಂಟಿಂಗ್ ಮಾಡಲು ತೊಡಗಿದಾಗ ತಾಯಿ ಕಳೆದುಕೊಂಡ ನೋವನ್ನು ಬಿಂಬಿಸಲು ಅವಳು ಗಾಢವಾದ ನೀಲಿ ಮತ್ತು ಕಪ್ಪು ಬಣ್ಣಗಳನ್ನು ಬಳಸುತ್ತಿದ್ದಳು. ಆರ್ಟ್ ಗ್ಯಾಲರಿಯಲ್ಲಿ ಅವಳ ಪೇಂಟಿಂಗ್ಗಳು ಲಕ್ಷಾಂತರ ರೂಪಾಯಿಗೆ ಮಾರಾಟವಾಗುತ್ತಿದ್ದವು. ಜನರೆಲ್ಲ ಆ ಕಲೆಯ ಸೌಂದರ್ಯವನ್ನು ಹೊಗಳುತ್ತಿದ್ದರು. ಅನ್ವಿತಳಿಗೆ ಮಾತ್ರ ಅಲ್ಲಿ ತನ್ನ ಕುಟುಂಬದ ನೆನಪುಗಳ ಚಿತೆ ಉರಿಯುತ್ತಿರುವುದು ಕಾಣಿಸುತ್ತಿತ್ತು. ಅವಳ ಯಶಸ್ಸು ಜಗತ್ತಿಗೆ ಒಂದು ಸಂಭ್ರಮವಾಗಿದ್ದರೆ ಅವಳಿಗೆ ಅದು ತನ್ನ ಆಂತರಿಕ ನರಕದಿಂದ ಬಿಡುಗಡೆ ಪಡೆಯುವ ಏಕೈಕ ಪ್ರಾರ್ಥನೆಯಾಗಿತ್ತು. ಕಥೆಯ ನೀತಿ: ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ದುಃಖಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ. ಬದಲಿಗೆ ನಮ್ಮಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಮತ್ತು ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನೋವನ್ನು ಕಣ್ಣೀರಾಗಿಸುವ ಬದಲು ಸಾಧನೆಯ ಇಂಧನಾಗಿಸಿಕೊಳ್ಳಬೇಕು. ಹಳ್ಳಿಯ ಕನಸು ಮತ್ತು ಕಾರ್ಪೊರೇಟ್ ಜಗತ್ತು. ಹಳ್ಳಿಯೊಂದರ ಕಡು ಬಡತನದಿಂದ ಬಂದ ಕಾವ್ಯ ತನ್ನ ಕಠಿಣ ಪರಿಶ್ರಮದಿಂದ ನಗರದ ದೊಡ್ಡ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಹುದ್ದೆ ಗಿಟ್ಟಿಸಿಕೊಳ್ತಾಳೆ. ಯಶಸ್ಸಿನ ಉತ್ತುಂಗದಲ್ಲಿದ್ದರೂ ಅವಳಿಗೆ ತನ್ನ ಹಳ್ಳಿಯ ಮುಗ್ಧತೆ, ತಂದೆಯ ಹಿತವಚನಗಳು ಮತ್ತು ಕಳೆದುಕೊಂಡ ಹಳೆಯ ದಿನಗಳ ನೆನಪು ಕಾಡುತ್ತಿರುತ್ತೆ. ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಯಶಸ್ವಿಯಾದರೂ ಇಡೀ ಆಫೀಸ್ ಚಪ್ಪಾಳೆ ತಟ್ಟುತ್ತಿತ್ತು. ಕಾವ್ಯಳ ಮುಖದಲ್ಲಿ ನಗುವಿತ್ತಾದರೂ ಕಣ್ಣುಗಳು ತೇವವಾಗಿದ್ದವು. ಅವಳಿಗೆ ನೆನಪಾದದ್ದು ತಾನು ಮೊದಲ ಬಾರಿ ತೇರ್ಗಡೆಯಾದಾಗ ಅಪ್ಪ 5 ರೂಪಾಯಿ ಕೊಟ್ಟು ಕೊಡಿಸಿದ ಪೇಡ. ಇಂದು 5 ಸ್ಟಾರ್ ಹೋಟೆಲಿನ ಊಟದಲ್ಲೂ ಸಹ ಆ ಸಿಹಿ ಕಾಣಲಿಲ್ಲ ಅವಳು. ಸುತ್ತಲೂ ಇಂಗ್ಲಿಷಿನಲ್ಲಿ ಅಭಿನಂದನೆ ಸುರಿಮಳೆಗಳು ಸುರಿಯುತ್ತಿದ್ದವು. ಅವಳ ಮನಸ್ಸು ಮಾತ್ರ ಹಳ್ಳಿಯ ಮಣ್ಣಿನ ವಾಸನೆಗೆ ಹಂಬಲಿಸುತ್ತಿತ್ತು. ಯಶಸ್ಸು ಅವಳ ಕೈಯಲ್ಲಿದ್ದರೂ ಅವಳ ಹೆಮ್ಮೆಯ ಬೇರುಗಳು ಇನ್ನೂ ಆ ಹಳ್ಳಿಯ ಮಣ್ಣಿನಲ್ಲೇ ಹೂತು ಹೋಗಿದ್ದವು. ಕಥೆಯ ನೀತಿ: ಯಶಸ್ಸಿನ ಆಕಾಶದಲ್ಲಿ ನೀವು ಎಷ್ಟು ಎತ್ತರಕ್ಕೆ ಬೆಳೆದರೂ ನಿಮ್ಮನ್ನು ಸಲಹಿದ ಬೇರುಗಳನ್ನು ಮರೆಯಬಾರದು. ನೈಜ ಯಶಸ್ಸು ಎಂದರೆ ನಮ್ಮ ಬೆಳವಣಿಗೆಯ ಜೊತೆಗೆ ನಮ್ಮವರನ್ನು ಬೆಳೆಸುವುದು.